ದಲ್ಲಿ ಸುಂದರವಾದ ನಂದನಪುರ ಎಂಬ ರಾಜ್ಯವಿತ್ತು. ಆ ರಾಜ್ಯವನ್ನು ಧೈರ್ಯಶಾಲಿ ರಾಜವೀರಸೇನ ಮತ್ತು ಜ್ಞಾನವಂತೆಯಾದ ರಾಣಿ ಪದ್ಮಾವತಿ ಆಡಳಿತ ಮಾಡುತ್ತಿದ್ದರು. ರಾಜನು ಶೌರ್ಯಕ್ಕೆ ಪ್ರಸಿದ್ಧನಾಗಿದ್ದರೆ ರಾಣಿಯು ಕರುಣೆ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಳು. ಇಬ್ಬರು ಪ್ರಜೆಯರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಒಂದು ವರ್ಷ ಭೀಕರ ಬರ ಬಂದು ರಾಜ್ಯದಲ್ಲಿ ನೀರಿನ ಕೊರತೆ ಉಂಟಾಯಿತು. ಪ್ರಜೆಗಳು ತುಂಬಾ ಕಷ್ಟ ಅನುಭವಿಸಿದರು. ರಾಜನು ಸೇನೆ ಬಳಸಿ ಸಮಸ್ಯೆ ಪರಿಹರಿಸೋಣ ಎಂದು ಯೋಚಿಸಿದರೂ ರಾಣಿ ಬೇರೆ ಮಾರ್ಗವನ್ನು ಸೂಚಿಸಿದಳು. ಅವಳು ಹಳ್ಳಿಗೆ ಹೋಗಿ ಹಿರಿಯರ ಸಲಹೆ ಪಡೆದು ಹಳೆಯ ಕೆರೆಗಳನ್ನು ಪುನರುಜ್ಜೀವನಗೊಳಿಸುವ ಯೋಜನೆ ರೂಪಿಸಿದಳು. ರಾಜನು ರಾಣಿಯ ಆಲೋಚನೆಯನ್ನು ಮೆಚ್ಚಿ ಪ್ರಜೆಗಳ ಸಹಾಯದಿಂದ ಕೆಲಸ ಆರಂಭಿಸಿದನು. ಕೆಲವೇ ತಿಂಗಳಲ್ಲಿ ಕೆರೆಗಳು ನೀರಿನಿಂದ ತುಂಬಿ ಭೂಮಿ ಹಸಿರಾಯಿತು. ರೈತರು ಸಂತೋಷದಿಂದ ಬೆಳೆ ಬೆಳೆಯಲು ಆರಂಭಿಸಿದರು. ಪ್ರಜೆಗಳ ಜೀವನ ಮತ್ತೆ ಸುಧಾರಿಸಿತು. ಜನರು ರಾಜ ಮತ್ತು ರಾಣಿಯ ಜ್ಞಾನಮಯ ಆಡಳಿತವನ್ನು ಹೊಗಳಿದರು. ಈ ಕತೆ ನಮಗೆ ತಿಳಿಸುವುದು ಏನೆಂದರೆ, ಶಕ್ತಿ ಮಾತ್ರವಲ್ಲ, ಬುದ್ಧಿ ಮತ್ತು ಕರುಣೆಯೂ ಒಳ್ಳೆಯ ಆಡಳಿತಕ್ಕೆ ಅಗತ್ಯ. ರಾಜ ಮತ್ತು ರಾಣಿ ಒಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆಯನ್ನು ಜಯಿಸಬಹುದು.